ಕೇಶವನ ಮಗ ಇಲ್ಲಿದ್ದಾನೆ. ಇವರು ರಾತ್ರಿ 9:30 ಬಂದಿದ್ದಾನೆ. ಅವ್ರ ಮಗಳು ಏನು ಕಿವಿ ನೋವಲ್ಲ, ಕಿವಿ ನೋವು ಅಂತೇಳಿ. ಆದರೆ ಇಲ್ಲಿ ನರ್ಸು ಏನು ಮಾಡಿದ್ದಾರೆ, ಇಲ್ಲ ಡಾಕ್ಟ್ರ್ ಇಲ್ಲ ಅಂದರೆ ಡಾಕ್ಟ್ರಿಗೆ ಫೋನ್ ಮಾಡಿರಿ ಅಂತ ಹೇಳಿದಾಗ ಫೋನ್ ಮಾಡಿದ್ದಾರೆ. ಅವರು ನರ್ಸಿಗೆ ಏನು ಮಾಡಿದ್ದಾರೆ, ಫೋನ್ನಲ್ಲಿ ಹೇಳಿದ್ದಾರೆ, ಇಲ್ಲ ಹಿಂಗೊಂದು ಇಂಥ ಟ್ಯಾಬ್ಲೆಟ್ಸ್ ಕೊಡು, ಇಂಥ ಇದು ಕೊಟ್ಟಿರ್ತಾರೆ. ಆದರೆ ಇವರಿಗೆಲ್ಲ ಒಂದು ಕಡೆ ಮಕ್ಕಳು ಡಾಕ್ಟ್ರು ಬಂದು ನೋಡಿದ್ರೆ ಸುಮ್ಮನೆ ಅಂದಾಜಿಗೆ ಫೋನ್ ಮಾಡಿ ಹೇಳಿದರೆ ಆಗಲ್ಲ, ನನಗೆ ಬೇಡ ಇದು ಅಂತೇಳಿ ಇವರು ಶಿವಮೊಗ್ಗ ಕರ್ಕೊಂಡು ಹೋಗಿದ್ದಾರೆ. ಒಂದು ವೇಳೆ ಅವನಿಗೆ ಏನೋ ಗಾಡಿ ಇತ್ತು, ಶಿವಮೊಗ್ಗ ಹೋದ. ಇಲ್ಲದೆ ಹೋಗಿ ಒಬ್ಬ ಬಡವ ಕೂಲಿ ಕಾರ್ಮಿಕರು ಏನಾಗಬೇಕಾಯ್ತು, ಡಾಕ್ಟ್ರು ಬಂದು ನೋಡಿ ಅವಾಗ ಅದು ನೋಡಿದಾಗ ಅದು ಯಾವ ಮೆಡಿಸಿನ್ ಕೊಡಬೇಕು ಅಂತ ಗೊತ್ತಾಗುತ್ತೆ. ಈಗ ಸುಮ್ಮನೆ ಅಂದಾಜಿಗೆ ಕೊಡೋದಾಗಿದ್ದರೆ ನಾವು ನಾನೇ ಕೊಡ್ತಿದ್ದೀವಿ, ನಾವು ಕೊಡ್ಬೋದು, ಇಲ್ಲಿ ಇದ್ದರೂ ಕೊಡ್ಬೋದು. MBBS ಮೆಡಿಕಲ್ ಅಂತ ಎಂತಕ್ಕಾಗಿರೋದು ಅದು ಯಾವ್ಯಾವ ಕಾಯಿಲೆಗಳಿಗೆ ಯಾವ್ಯಾವ್ದು ಕೊಡಬೇಕು ಅನ್ನೋದಕ್ಕಾಗಿ ಅವರು ಡಾಕ್ಟ್ರು ಅಂತ ಇಟ್ಟಿರೋದು. ಇಲ್ಲಾಂದರೆ ನರ್ಸೇ ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಡ್ತಿದ್ರು. ಹಾಗಾಗಿ ನಾನು ಡಾಕ್ಟ್ರು ತಪ್ಪು ಅಂತ ಹೇಳೋಕ್ಕೂ ಇಲ್ಲ, ಆದರೆ ಈ ರಾತ್ರಿ ಪ್ರಕರಣದಲ್ಲಿ ತಪ್ಪು. ಯಾಕಂದರೆ ಅವ್ರು ಹೇಳ್ಬೇಕಿಲ್ಲ, ನಾನು ನೈಟ್ ಡ್ಯೂಟಿ ಮಾಡಲ್ಲ, ನಂದು ಇಷ್ಟೇ ಅವರು, ಆಮೇಲೆ ನೀವು ಯಾರು ಬೇರೆ ಡಾಕ್ಟ್ರ್ ಆಗ್ತದೆ ಅಂತ. ಒಂದು ವೇಳೆ ಅದನ್ನು ಡ್ಯೂಟಿ ಮಾಡಿದ ಮೇಲೆ ಈಗ ಬಂದಂಥ ರೋಗಿಗೆ ಚಿಕಿತ್ಸೆ ಸಿಗಬೇಕಲ್ಲ, ಅವರು ಸ್ಪಂದಿಸ್ಬೇಕಲ್ಲ. ಆ ಕಾರಣಕ್ಕಾಗಿ ಅದು ರಾತ್ರಿ ಪ್ರಕರಣ ಆಗಿದೆ. ಆದರೆ ಈ ಪ್ರಕರಣದ ಜೊತೆಗೆ ಏನೋ ಅವ್ರು ಬಂದು ಹೇಳಿದರು ನಮಗೆ ಆಯ್ತು. ಇನ್ನು ಅನೇಕ ಜನ ನಮಗೆ ಸಾಕಷ್ಟು ದಿನಗಳಿಂದ ನಮಗೆ ಸಮಸ್ಯೆ ಹೇಳ್ತಾ ಇದ್ದಾರೆ. ಈ ಬಡವರಿಗೆ ಆಗಿಬಿಟ್ರೆ ಯಾರು ಕೇಳೋರು? ಆ ಕಾರಣಕ್ಕಾಗಿ ಇದನ್ನು ಈ ರೀತಿ ನಡಿಬಾರ್ದು, ಅನಂತಪುರದಲ್ಲಿ ಸಾರ್ವಜನಿಕ ಸೇವೆ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಬಂದು ಮಾಹಿತಿ ತಗೊಂಡು ಈಗಾಗಲೇ ಅಧಿಕಾರಿಗಳಿಗೆ ಮಾತಾಡಿದ್ದು ಮುಂದಿನ ದಿನಗಳಲ್ಲಿ ಇದು ಸರಿಯಾಗತ್ತಂತ ಹೋರಾಟ ಸಮೇತ ರೂಪಣೆ ಮಾಡಿ. ನಿನ್ನೆ ಒಂದು ಪ್ರಕರಣದಲ್ಲಿ ಒಂದು ಮಗುನ ಬಂದರೆ ಡಾಕ್ಟ್ರುಗಳು ಇಲ್ಲದೆ ಅವ್ರು ಇಲ್ಲಿಂದ ಶಿವಮೊಗ್ಗ ಕರ್ಕೊಂಡು ಹೋಗಿದ್ದಾರೆ. ಬಂದು ನೋಡಿ ಎಲ್ಲ ಒಂದು ಕಡೆ ಈ ಅನಂತಪುರದಲ್ಲಿ ಅವರೇನೋ ಇವತ್ತು ರಾತ್ರಿ ಕರ್ಕೊಂಡ್ಬಂದು ನಮ್ಮ ಕೇಶವ ಅಂತ ಇಲ್ಲೇ ಸ್ಥಳೀಯವಾಗಿ ಅವರೇನೋ ಕಾರ್ ಇತ್ತು, ಸೀದಾ ಶಿವಮೊಗ್ಗ ಕರ್ಕೊಂಡು ಹೋಗಿದ್ದಾರೆ. ವೆಹಿಕಲ್ನ ವ್ಯವಸ್ಥೆ ಇಲ್ಲದಂಥವ್ರು ಪಾಪ ಬಡವರು ಕೂಲಿ ಕಾರ್ಮಿಕರು ಅಂಥದ್ದು ಏನೋ ಇಷ್ಟಿತ್ತಾದ್ರೆ ಏನು. ಆಮೇಲೆ ಇಲ್ಲಿ ಇದು ಗ್ರಾಮೀಣ ಪ್ರದೇಶ, ಆ ಕಾರಣಕ್ಕೋಸ್ಕರನೇ ಇಲ್ಲಿ ಪ್ರಥಮ ಹಂತದಲ್ಲಿ ಚಿಕಿತ್ಸೆ ಸಿಗಬೇಕು, ಯಾವ ಕಾರಣಕ್ಕೂ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರೋದನ್ನ ಸಮುದಾಯ ಆರೋಗ್ಯ ಕೇಂದ್ರ ಅಂತೇಳಿ ಕಾಗೋಡು ತಿಮ್ಮಪ್ಪನ ವಿದ್ಯಾರ್ಥಿ ಸಂದರ್ಭದಲ್ಲಿ ಮೇಲ್ದರ್ಜೆಗೆ ಏರ್ಸಿದ್ವಿ. ಆಮೇಲೆ ಸ್ವಲ್ಪ ದಿವಸ ನಂತರ ಈಗ ಸುಮಾರು ಒಂದು 7-10 ವರ್ಷದ ಈಚೆಗೇನು ಇಲ್ಲಿ ಯಾವುದೇ ಡಾಕ್ಟ್ರುಗಳದ್ದು ಕೊರತೆ ಇಲ್ಲ. ಈಗ ಒಂದು 2-3 ವರ್ಷದ ಈಚೆಗೆ ಒಂದು ವರ್ಷದ ಈಚೆಗೆ ಡಾಕ್ಟ್ರುಗಳ ಕೊರತೆ ಆಗಿದೆ. ಅದರಲ್ಲಿ ಸರ್ಕಾರದ ಯಾವುದೋ ಒಂದು ಪಾಲಿಸಿ ಮಾಡಿ ಇಲ್ಲಿರೋ ಅಂಥ MBBS ಮತ್ತು MD ಮತ್ತು MS ಇದ್ದಂಥ ಡಾಕ್ಟ್ರುಗಳನ್ನು ತೆಗೆದು ಹಾಕಿದ್ದಾರೆ. ಈ ಆಪ್ರೇಷನ್ಗಳು ಕಮ್ಮಿ ಇದ್ದಾವೆ. ಆದರೆ ಅದಕ್ಕೆ ಹೊರತಾಗಿ MBBS ಡಾಕ್ಟ್ರುಗಳನ್ನಾರು 24 ಗಂಟೆ ಹಾಕ್ಬೇಕಲ್ಲ. ಆದರೆ ಇಲ್ಲಿ ನಾಮಕಾವಸ್ಥೆ 3 ಪೋಸ್ಟಿಂಗ್ ಅಂತ ಇದ್ದಾವೆ. ಆದರೆ ಇಲ್ಲಿರೋದು ಒಬ್ಬರೇ ಡಾಕ್ಟ್ರು. ಆ ಒಬ್ಬ ಡಾಕ್ಟ್ರು ಎಷ್ಟು ಅಂತ ನೋಡ್ತಾರೆ, 24 ಗಂಟೆ ಹೆಂಗೆ ಡ್ಯೂಟಿ ಮಾಡ್ತಾರೆ. ಆ ಕಾರಣಕ್ಕಾಗಿ ಅವ್ರಿಗೆ ಸರ್ವಿಸ್ ಕೊಡೋಕ್ಕಲ್ಲ. ನಾವೀಗ ಡಾಕ್ಟ್ರುಗಳಿಗೆ ಹೇಳೋಕೆ ಹೋದರೆ ಅವರ ಪರಿಸ್ಥಿತಿ ಅವರು ಇದು ಹೇಳ್ತಾರೆ, ಇಲ್ಲ ಹಿಂಗೆ ನಾನು 24 ಗಂಟೆ ಡ್ಯೂಟಿ ಮಾಡೋಕ್ಕಾಗಲ್ಲ. ಆದರೆ ಇದಕ್ಕೆ ಸಂಬಂಧಪಟ್ಟಂಥ DH ಅವರು TH ಅವರು ಇಲ್ಲಿ ಬಂದು ನೋಡಿ ಡಾಕ್ಟ್ರುಗಳನ್ನ ಸಫಿಷಿಯೆಂಟಾಗಿ ಹಾಕಿದರೆ ಅವರಿಗೆ ಟೈಮ್ ಟು ಟೈಮ್ ಅವ್ರನ್ನ ಡಾಕ್ಟ್ರುಗಳನ್ನ ಇಲ್ಲಿ ಇಟ್ಟರೆ ಒಂದು ಸರ್ವಿಸ್ ಸಿಗುತ್ತವೆ. ಇವರು 24 ಗಂಟೆ ಡಾಕ್ಟ್ರು ಅವರೇ ನೋಡಲಿ ಅಂತ ಹೇಳಿದ್ರೆ ಇಲ್ಲಿ ಸಾರ್ವಜನಿಕರಿಗೂ ಡಾಕ್ಟ್ರುಗಳಿಗೂ ಗಲಾಟೆ ಆಗುತ್ತೆ. ಗಲಾಟೆ ಆದ್ಮೇಲೆ ಇಲ್ಲ ಗಲಾಟೆ ಮಾಡ್ತಾರೆ, ಅನಂತಪುರಕ್ಕೆ ಡಾಕ್ಟ್ರುಗಳು ಬರಲ್ಲ ಅಂತ. ಇವರು ಇದ್ರ ಅಧಿಕಾರಿಗಳು ಸಂಬಂಧಪಟ್ಟಂಥ ಅಧಿಕಾರಿಗಳು ಮ್ಯಾನೇಜ್ ಮಾಡೋಕ್ಕೆ ಬರುತ್ತೆ. ಮತ್ತು ಸಾರ್ವಜನಿಕರಿಗೆ ಸರಿಯಾದ ರೀತಿಯಲ್ಲಿ ಸೌಲಭ್ಯ ಸಿಗಲ್ಲ ಅಂದ್ಮೇಲೆ ಏನು ಮಾಡ್ತಾರೆ ಅವರು? ಸರ್ಕಾರ ಖರ್ಚು ಮಾಡೋ ಹಂತದಲ್ಲಿ ಎಲ್ಲದನ್ನು ಖರ್ಚು ಮಾಡ್ತಾರೆ, ಆದರೆ ಸಾರ್ವಜನಿಕರಿಗೆ ಇಲ್ಲಿ ಸೇವೆ ಸಿಗಲ್ಲ. ಆ ಕಾರಣಕ್ಕಾಗಿ ಅನಿವಾರ್ಯ ಸಾರ್ವಜನಿಕರು ಪ್ರಶ್ನೆ ಮಾಡಿದಾಗ ಇಲ್ಲ ಇಲ್ಲಿ ಗಲಾಟೆ ಮಾಡ್ತಾರೆ ಅಂತ. ಅದಕ್ಕೆ ಇವತ್ತು ಆ ಪ್ರಕರಣ ರಾತ್ರಿ ನನಗೆ ಗೊತ್ತಾಯಿತು. ರಾತ್ರಿ ನಂಗೆ 10:45ಗೆ ಫೋನ್ ಮಾಡಿದ್ರು. ಅದು ಅಷ್ಟೊತ್ತಿಗೆ ಬೇಡ ಅಂತೇಳಿ ನಾನು ಬೆಳಗ್ಗೆ ಬಂದು ಇಲ್ಲೆಲ್ಲ ಈ ಮಾಹಿತಿ ತಗೊಂಡೆ ಈಗ ನಿಮ್ಮ ಎದುರುಗಡೆ. ಆದರೆ ಇಲ್ಲಿ MBBS ಡಾಕ್ಟ್ರುಗಳು 3 ಪೋಸ್ಟಿಂಗ್ ಇದಾವಂತೆ. ಆದರೆ ಈಗ ಸದ್ಯಕ್ಕೆ ಒಬ್ಬರೇ, ಮತ್ತು ಆಯುರ್ವೇದಿಕ್ ಡಾಕ್ಟ್ರುಗಳು ಮತ್ತು ಡೆಂಟಲ್ ಡಾಕ್ಟ್ರು ಇದ್ದಾರೆ. ಆದರೆ ಅದು ಈ ಹಂತದಲ್ಲಿ ಇಲ್ಲಿ ಅದು ಏನಿದ್ರು ಎಲ್ಲ ಒಂದಿಷ್ಟು ಅದಕ್ಕೆ ಸಂಬಂಧಪಟ್ಟಂಥ ಪೇಷಂಟ್ಗಳೇ ಬೇರೆ. ಆದರೆ ನಮಗೆ ಇಲ್ಲಿ MBBS ಡಾಕ್ಟ್ರು ಮತ್ತು MD ಮತ್ತು MS ಮಾಡಿದಂಥ ಡಾಕ್ಟ್ರುಗಳು ಬೇಕು. ಸಾಗರ ಬಿಟ್ಟರೆ ಇಲ್ಲಿ ಶಿವಮೊಗ್ಗ ಬಿಟ್ಟರೆ ಹೆಡ್ ಕ್ವಾರ್ಟರ್ ಇದು NH ರೋಡ್ ಇರೋದ್ರಿಂದ ಇಲ್ಲಿ ಅನೇಕ ಆಕ್ಸಿಡೆಂಟ್ಗಳಾಗ್ತವೆ. ಆ ಕಾರಣಕ್ಕಾಗಿ ಇಲ್ಲಿ ಪೇಷಂಟ್ಗಳು ಸಾಕಷ್ಟು ಎಮರ್ಜೆನ್ಸಿ ಕೇಸ್ಗಳು ಬರ್ತವೆ. ಈ ಕಾರಣಕ್ಕಾಗಿ ಇಲ್ಲಿ 24 ಗಂಟೆ ಡಾಕ್ಟ್ರುಗಳು ಇರಲೇಬೇಕು. ಪ್ರಥಮ ಚಿಕಿತ್ಸೆನ ಕೊಟ್ಟು ಆ ನಂತರ ಒಂದು ವೇಳೆ ಸೀರಿಯಸ್ ಆದರೆ ಅವರು ಶಿವಮೊಗ್ಗದ ಸಾಗರಕ್ಕೆ ರೆಫರ್ ಮಾಡಬೇಕು. ಆದರೆ ಇಲ್ಲಿ ಯಾವುದೂ ಸಹ 1 ವರ್ಷದಿಂದ ಆಗಿಲ್ಲ. ಈ 108 ಇಲ್ಲದೆ ಅಂತೂ ಹೆಚ್ಚು ಕಮ್ಮಿ 1 ವರ್ಷ 1.5 ವರ್ಷ ಆಯಿತು.
ಈಗ ನಾವು ಇದಕ್ಕೆ DHOಗೆ ಫೋನ್ ಮಾಡಿದೆ, ಅವ್ರು DH ಅವರು ಫೋನ್ ಎತ್ತಿಲ್ಲ. DH ಅವರು ಫೋನ್ ಎತ್ತಿದ್ರೆ ಈಗ ಇಲ್ಲ ನಾನು ಬಂದು 20 ದಿವಸ ಆಗಿದೆ ಅಂತ. ಆದರೆ ಯಾವ ಒಬ್ಬ ಅಧಿಕಾರಿಗಳು ಸಹ ಇಲ್ಲಿ ಬಂದು ಒಂದು ಮೀಟಿಂಗ್ ಮಾಡಿಲ್ಲ, ಏನು ಆಗಿದೆ ಏನು ಅಂತೇಳಿ. ನಾವೀಗ ಇವತ್ತಾಗಲೇ ಇಲ್ಲಿ ನಮ್ಮ ಮೆಡಿಕಲ್ ಆಫೀಸರಿಂದ ನಾವು ಮಾಹಿತಿ ತೆಗೆದು ಇನ್ನೊಂದು ವಾರದೊಳಗೆ ಏನಾದ್ರು ಇದು ಸಂಪೂರ್ಣ ಸರಿ ಆಗದೆ ಹೋದರೆ ನಾವು ಈ DHO ಮತ್ತು THO ಇಲ್ಲಿ ಬರೋವರೆಗೂ ಮತ್ತು ಇಲ್ಲಿಗೆ ಏನು ಸಿಬ್ಬಂದಿಗಳು ಪ್ಲಸ್ ಡಾಕ್ಟ್ರುಗಳು ಅಷ್ಟು ಜನ ಹಾಕೋವರೆಗೂ ನಾವು ಇಲ್ಲಿ ಧರಣಿ ಕೂರ್ತೀವಿ. ಯಾಕಂದರೆ ಇಲ್ಲೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಇದ್ದಂಥ ಬಡವರು, ಕೂಲಿ ಕಾರ್ಮಿಕರು, ರೈತರು, ಅವರು ಯಾರು ಶಿವಮೊಗ್ಗ ಮತ್ತು ಸಾಗರ ತಕ್ಷಣ ಹೋಗೋಕ್ಕಾಗಲ್ಲ. ಆ ಕಾರಣಕ್ಕಾಗಿ 108 ನಮಗೆ ಬೇಕು, ಪ್ಲಸ್ ಇಲ್ಲಿ ಡಾಕ್ಟ್ರುಗಳು ಬೇಕು. ಮತ್ತು ವಿಶೇಷ ಇಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಅಂತೇಳಿ ನಮಗೆ ರಾಜ್ಯ ಪಾಲಿಸಿ ಇರ್ಬೋದು, ಆದರೆ ಈ ಆಸ್ಪತ್ರೆಗೆ ನಮಗೆ MS ಮತ್ತು MD ಮಾಡೋವಂಥ ಡಾಕ್ಟ್ರುಗಳನ್ನ ಕೊಡಲೇಬೇಕು. ವಿಶೇಷ ಈಗ UT ಖಾದರ್ ಅವರು ಹೊಸ ಆರೋಗ್ಯ ಸಚಿವರಾಗಿದ್ದಾರೆ. ಅವರು ಹಿಂದಿರ್ಬೇಕಾದ್ರೆ ಸ್ವಲ್ಪ ಸುಧಾರಣೆ ಮಾಡಿದರು. ಈಗ ಈ ಥರ ಪ್ರಕರಣಗಳನ್ನೆಲ್ಲ ವಿಶೇಷ ಪ್ರಕರಣ ಅಂತೇಳಿ ಇಲ್ಲಿ ಹೆಚ್ಚಿನ ಸೀರಿಯಸ್ ಕೇಸ್ಗಳು ಬರ್ತವೆ ಅಂತೇಳಿ ಅವರೊಂದಿಷ್ಟು ಹೆಚ್ಚುವರಿಯಾಗಿ DH ಅವರು ತರಬೇಕು ಏನೋ ಡಾಕ್ಟ್ರುಗಳನ್ನ. ಯಾಕಂದರೆ ಹಿಂದೆ ನಾನು ಜಿಲ್ಲಾ ಪಂಚಾಯತಿ ಸದಸ್ಯರು ಇರ್ಬೇಕಾದ್ರೆ 3 ತಿಂಗಳಿಗೆ ಒಂದ್ಸರಿ ಇಲ್ಲಿ ಮೀಟಿಂಗ್ ಮಾಡ್ತಿದ್ದೆ. ಡಾಕ್ಟ್ರುಗಳಿಲ್ಲ ಅಂತ ಹೇಳಿದ್ರೆ DHO THO ಕರೆಸಿ ನಾನು ಇಲ್ಲಿ ಹಾಕಿ ಒಂದಿಷ್ಟು ಸರಿಪಡಿಸೋಂಥ ಕೆಲಸ ಮಾಡಿದ್ದೆ. ಸಿಬ್ಬಂದಿಗಳು ಕೊಡ್ತಾಯಿದ್ರು, ಅಲ್ಲೂ ಸಹ ಅವ್ರನ್ನ ಹಾಕೋಂಥ ಕೆಲಸ. ಈಗಲೂ ಸಹ ಈ ತಾಲೂಕಿನ ಶಾಸಕರು ಮಾಡಬೇಕಾಯ್ತು ಇದನ್ನೆಲ್ಲ ಕೂತು ಆಸ್ಪತ್ರೆಗಳು ಯಾರಿಗೂ ಡಾಕ್ಟ್ರುಗಳಿಲ್ಲ, THOಗೆ DHOಗೆಲ್ಲ ಹೇಳಿ ಇಲ್ಲಿ ಹಾಕೋಂಥ ಕೆಲಸ ಮಾಡಬೇಕು. ಯಾಕಂದರೆ ಅಧಿಕಾರಿಗಳು, ನಾವು ಜನಪ್ರತಿನಿಧಿಗಳು ಅವರಿಗೆ ಒತ್ತಡ ಹಾಕಲ್ದೆ ಹೋದರೆ ಈ ಅಧಿಕಾರಿಗಳು ಯಾವ ಕಾರಣಕ್ಕೂ ಮಾಡಲ್ಲ. ಈಗ ಇನ್ನೊಂದು ವರ್ಷ ಬಿಟ್ಬೇಕಾದ್ರೆ ಈಗ ಡಾಕ್ಟ್ರುಗಳು ಯಾರಿಲ್ಲ ಅಂತ ಬೀಗ ಹಾಕಿದ್ರು ಕೇಳಲ್ಲ. ಈ ಕಾರಣಕ್ಕಾಗಿ ನಾವು ಇನ್ನು ಮುಂದಿನ ಒಂದು ವಾರ ನೋಡ್ತೀವಿ ಅಷ್ಟೇ. ಇಲ್ಲದೆ ಹೋದರೆ THO ಅವ್ರು ಬರೋ ತನಕ ನಾವು ಇಲ್ಲಿ ಪ್ರತಿಭಟನೆ ಕೂತು ಇದು ಸರಿ ಹೋಗದೆ ಹೋದರೆ ನಮಗಿಲ್ಲಾಂದರೆ ಆಸ್ಪತ್ರೆನೇ ಕ್ಲೋಸ್ ಮಾಡ್ಬೋದು. ಸುಮ್ಮನೆ ಸರ್ಕಾರ ದುಡ್ಡು ಖರ್ಚಾಗೋದು ಬಿಟ್ಟರೆ ಸಾರ್ವಜನಿಕರಿಗೆ ಸೇವೆ ಸಿಗಲ್ಲ. ಇದು ಕ್ಲೋಸ್ ಆಗಿಬಿಟ್ರೆ ಜನರಿಗೆ ಒಂದು ತೀರ್ಮಾನಕ್ಕೆ ಬರ್ತಾರೆ, ಇಲ್ಲ ನಾವು ಖಾಸಗಿ ಆಸ್ಪತ್ರೆಗೆ ಇಲ್ಲಾಂದರೆ ಸಾಗರನ ಶಿವಮೊಗ್ಗನ ಅಥವಾ ಹೋಗೋಣ ಅಂತ ಒಂದು ನಿರ್ಧಾರಕ್ಕೆ ಬರ್ತಾರೆ. ಆಸ್ಪತ್ರೆ ಇದ್ದು ಇಲ್ಲಿ ಸೌಲಭ್ಯ ಸಿಗ್ತಾಯಿಲ್ಲ. ಆ ಕಾರಣಕ್ಕೆ ಇವತ್ತೆಲ್ಲ ನಾವೆಲ್ಲ ನಮ್ಮ ಈ ಭಾಗದ ಎಲ್ಲ ಮುಖಂಡರುಗಳು, ನಮ್ಮ ಗೌತಮ್ಪುರ ಪಂಚಾಯಿತಿಯವರು, ಅನಂತಪುರ ಪಂಚಾಯಿತಿ ಅಧ್ಯಕ್ಷರುಗಳು, ಮಾಜಿ ಅಧ್ಯಕ್ಷರುಗಳು, ಮಾಜಿ ಸದಸ್ಯರುಗಳು, ಗೌತಮ್ಪುರ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳು, ಹೊಸೂರವ್ರನ್ನವರು ಎಲ್ಲರೂ ಈಗ ಇವತ್ತು ಬಂದು ಸುಮ್ಮನೆ ಒಂದು ಮಾಹಿತಿ ತೆಗೆದು ಇದ್ರ ಮುಂದಿನ ದಿನಗಳಲ್ಲಿ ಈಗ ಒಂದು ಮೀಟಿಂಗ್ ಸಭೆ ಕರೆದು ಇದ್ರ ಹೋರಾಟವಾಗಿ ಇಲ್ಲಿ ಏನು ಸೌಲಭ್ಯ ಸಾರ್ವಜನಿಕರಿಗೆ ಸಿಗಬೇಕು, ಆ ಸೌಲಭ್ಯ ಸಿಗೋವರೆಗೂ ಅದನ್ನು ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೊಂದು ಸಭೆ ಕರೆದು ತೀರ್ಮಾನ ಮುಂದಿನ ಹೋರಾಟ ನಾವು ಮಾಡ್ತೀವಿ.